ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವಾಸ್ತವ ಸಂಖ್ಯೆಗಳು. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳು ನಿಮ್ಮ ಫಸ್ಟ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ನಿಮ್ಮ ಫಸ್ಟ್ ಚಾಪ್ಟರ್ ಏನಾಗಿದೆ ವಾಸ್ತವ ಸಂಖ್ಯೆಗಳಾಗಿದೆ. ಅದರಲ್ಲಿ ಬರುವಂತ ಅಂದ್ರೆ ಪರೀಕ್ಷೆಯಲ್ಲಿ ಕೇಳುವಂತಹ ಒಂದು ಮಾದರಿ ಪ್ರಶ್ನೆಗಳ ಬಗ್ಗೆ ನಾವು ಇಂದು ಅಭ್ಯಾಸವನ್ನು ಮಾಡೋಣ. ಸೊ ಫಸ್ಟ್ ಆಗಿ ಇಲ್ಲಿ ಬರುವುದು ಅವಿಭಾಜ್ಯ ಅಪವರ್ತಿಸುವಿಕೆ. ಅವಿಭಾಜ್ಯ ಅಪವರ್ತಿಸುವಿಕೆ. ಇದು ಅವಿಭಾಜ್ಯ ಅಪವರ್ತಿಸುವಿಕೆ, ಇದು ಒಂದು ಅಂಕದ ಪ್ರಶ್ನೆ ಆಗಿದೆ. ಈ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ನಿಮಗೆ 144ರ ಅವಿಭಾಜ್ಯ ಅಪವರ್ತನಗಳು, ಅವಿಭಾಜ್ಯ ಅಪವರ್ತನಗಳು ಆಪ್ಷನ್ ಕೊಡ್ತಾ ಇದ್ದೀನಿ. ಆಪ್ಷನ್ ಎ 2^3 ಗುಂಡ್ಲೆ 3^4. ಆಪ್ಷನ್ ಬಿ 2^2 ಗುಂಡ್ಲೆ 3^3. ಆಪ್ಷನ್ ಸಿ 2^4 ಗುಂಡ್ಲೆ 3^2. ಆಪ್ಷನ್ ಡಿ 2^2 ಗುಂಡ್ಲೆ 3^4. ಸೊ ಇವಾಗ 144ರ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಗೆಸ್ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಇದನ್ನು ಬಿಡಿಸೇ ನೋಡ್ಬೇಕು, ಹೌದಾ? ಅದಕ್ಕೆ ನಾವು ಇದು ಬಿಡಿಸೋದು ಇವತ್ತು ಕಲಿಯೋಣ. ಈಗ ಅದಕ್ಕೆ ಏನ್ ಮಾಡ್ತೀನಿ, ನಾನು 144 ಈಚೆ ಬರೀತಾ ಇದ್ದೀನಿ. ಸೊ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಟ್ಟು, ಸೊ ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆ ನೋಡಿದ್ರೆ ಅದು 4 ಆಗಿದೆ. ಸೊ ಬಿಡಿ ಸ್ಥಾನದಲ್ಲಿ 2, 4, 6, 8 ಮತ್ತೆ 0 ಈ ಸಂಖ್ಯೆಗಳು ನಮಗೆ ಕಾಣಿಸ್ಕೊಂಡಿರ್ತಾವಂದ್ರೆ ನಾವು ಇದಕ್ಕೆ 2ರಿಂದ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಕನಿಷ್ಠ ಸಂಖ್ಯೆ, ಇದು ಕನಿಷ್ಠ ಅವಿಭಾಜ್ಯ ಸಂಖ್ಯೆ 2. ಸೊ 2 7 14, 2 2 4. ಇಂದು ನೋಡಿ ನೆಕ್ಸ್ಟ್ ಲಾಸ್ಟ್ಗೆ ಕೂಡ ಮತ್ತು 2 ಬಂದಿದೆ. ಸೊ ಮತ್ತೆ 2 ತಗೋರಿ. 2 3 6, ಇಲ್ಲಿ 7 ಅದ. 2 3 6 ಅಂತಂದ್ರೆ 7ರಲ್ಲಿ 6 ಕಳೆದಾಗ 1 ಉಳಿತದ, 12 ಆಗುತ್ತೆ. 2 6 12, ಮತ್ತೆ ಕೊನೆಯಲ್ಲಿ 6 ಬಂದೈತಿ. ಈ 6 ಬಂತಂದ್ರೆ ನಾವು ಇಲ್ಲ 2ರಿಂದ ಭಾಗಾಕಾರ ಮಾಡಬೇಕು. 2 1 2, 3 ಇದೆ, 2 ಹೋಯ್ತು ಅಂದ್ರೆ 1 ಉಳಿತದ, ಇಲ್ಲಿ 16 ಆಯ್ತದು. 2 8 16. ಸೊ 2 9 18. 9 ನೋಡ್ರಿ ಈ ಲಿಸ್ಟ್ ನಲ್ಲಿ ಇಲ್ಲ. ಸೊ 9 ಇಲ್ಲ ಅಂದ್ರೆ 2ರಿಂದಂತೂ ಭಾಗ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು 3 ತೋತೀನಿ. 3 3 9, ಇನ್ನ 3 1 3. ಸೊ 144ರ ಅವಿಭಾಜ್ಯ ಅಪವರ್ತನಗಳು 1 2 3 4. 2^4 ಗುಂಡ್ಲೆ 3^2. ಸೊ 3^2 ಅದು ನಮ್ಗೆ ಆಪ್ಷನ್ ಸಿ ನಮ್ಮ ಸರಿಯಾದಂತ ಉತ್ತರ ಆಗಿದೆ. ಸೊ ಈ ತರ ಅವಿಭಾಜ್ಯ ಅಪವರ್ತನಗಳು ಯಾವುದು ಅಂತ ಹೇಳಿ ಒಂದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೂಡ ನಿಮ್ಗೆ ಇದನ್ನ ಕೇಳಬಹುದು, ಅಥವಾ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂತ ಕೂಡ ಇಲ್ಲಿ ಕೇಳಬಹುದು. ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ. ಸೊ ಅವಾಗ ನೀವು ಯಾವ ತರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಇದನ್ನ ವ್ಯಕ್ತಪಡಿಸ್ಬೇಕು ಅನ್ನೋದನ್ನು ನೋಡಿದ್ದೀರಾ. ಸೊ ಈಗ ಮತ್ತೊಂದು ಸಂಖ್ಯೆ ನಾನು ತಗೋತೀನಿ, ಈಗ ನೋಡೋಣ ಅಂತದೆ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಸೊ 2ನೇ ಸಂಖ್ಯೆ ನಾನು 210 ಅಂತ ತಗೋತೀನಿ. ಸೊ ಇದನ್ನು ಇದರ ಅವಿಭಾಜ್ಯ ಅಪವರ್ತನಗಳ ಗುಣವಾಗಿ, ಅವಿಭಾಜ್ಯ
ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಈ ತರ ಒಂದು ಪ್ರಶ್ನೆ ಬರುತ್ತೆ. ಇದು ಕೂಡ 1 ಮಾರ್ಕ್ಸಿಗೆ ಕೇಳಬಹುದಾದಂತ ಒಂದು ಪ್ರಶ್ನೆ. ಸೊ ಇವಾಗ ನಾವು 210 ಅಂತ ಬರಿಬೇಕು. ನೀವು ನೋಡಿದಿರಿ ಕೊನೆಯಲ್ಲಿ ಇಲ್ಲಿ 0 ಬಂದಿದೆ. ಅದಕ್ಕೆ ಯಾವ ಸಂಖ್ಯೆ ತಗೋಬೇಕು? ನಾನು ಕೊನೆಯಲ್ಲಿ 0 ಬಂದಿದ್ರೆ ನಾನು 2 ತಗೋತೀನಿ. 2 10 20. 21ರಲ್ಲಿ 20 ಹೋಯ್ತಂದ್ರೆ 1 ಉಳಿತು. ಸೊ ಮತ್ತೆ 10 ಆಯ್ತದು. 2 5 10. ಈಗ ಮತ್ತೆ ನಾನು 2 ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಕೊನೆಯಲ್ಲಿ ಇಲ್ಲಿ 5 ಇದೆ. ಸೊ 5 ಇತ್ತಂದ್ರೆ ನನಗೆ ಇಲ್ಲಿ 2 ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ 3 ತಗೋತೀನಿ ನಾನು. 3 3 9. 10ರಲ್ಲಿ 9 ಕಳೀತಂದ್ರೆ 1 ಉಳಿತದ. 15 ಆಯ್ತು. 3 5 15. ಇನ್ನು 3 ತಗೊಳಿಕ್ ಆಗೋದಿಲ್ಲ. 5 ತಗೋತೀನಿ. 5 7 35. ನೆಕ್ಸ್ಟ್ 7 1 7. ಸೊ 210ರ ಅವಿಭಾಜ್ಯ ಅಪವರ್ತನಗಳು ಯಾವ? 2 × 3 × 5 × 7. ಸೊ ಇದು ಏನಿದೆ 210 ನಾವು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೇವೆ. ಹೌದಾ? ಈ ತರ ನಿಮ್ಗೆ ಪ್ರಶ್ನೆ ಇದರಲ್ಲಿ ಬರ್ತಾವ? ಅಥವಾ ಮತ್ತೆ ಬೇರೆ ಯಾವ ತರ ಬರ್ಬೋದು ಅಂತಂದ್ರೆ ನಿಮಗೆ ಆಪ್ಷನ್ ಕೊಡ್ತಾರೆ. ಏನಂತ ಕೊಡ್ತಾರೆ ಆಪ್ಷನ್? 210ರ ಅವಿಭಾಜ್ಯ ಅಪವರ್ತನಗಳು ಯಾವುವು? ಆಪ್ಷನ್ ಎ 2 × 3 × 5 × 7. ಆಪ್ಷನ್ ಬಿ 2 × 2 × 3 × 5 × 7. ಈ ತರ ಇದು ಆಪ್ಷನ್ ಎ. ಈ ತರ ಕೊಡ್ತಾರೆ. ನೆಕ್ಸ್ಟ್ 2 × 3 × 5 × 7 × 2. ಸೊ ಈ ತರ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಕೂಡ ಕೊಡಬಹುದು. ಅವಾಗ ನಾವು ಪರ್ಫೆಕ್ಟ್ ಆಗಿ ಇದನ್ನ ಬಿಡಿಸಿ ನೋಡ್ಲಿಲ್ಲ ಅಂದ್ರೆ ನಮಗೆ ಇದು 1 ಮಾರ್ಕ್ಸ್ ಕೂಡ ಸಿಗುದಿಲ್ಲ. ಅದಕ್ಕಾಗಿ ನಾವು ಇದನ್ನ ಬಿಡಿಸೋದನ್ನು ಕಲಿಬೇಕು. ಸೊ 1 ಮಾರ್ಕ್ಸ್ ನಲ್ಲಿ ಈ ತರ ಅವಿಭಾಜ್ಯ ಅಪವರ್ತಿಸುವಿಕೆ ಒಂದು ಪ್ರಶ್ನೆ ಬರುತ್ತದೆ. ನಿಮ್ಮ ಅಭ್ಯಾಸಕ್ಕಾಗಿ ನಾನು 1-2 ಪ್ರಶ್ನೆಗೆ ಕೊಡ್ತೀನಿ. ಇಲ್ಲಿ ನೀವು ಇದನ್ನೇ ಮನೆಯಲ್ಲಿ ಬಿಡಿಸಬಹುದು. 96. ನೆಕ್ಸ್ಟ್ 108. ನೆಕ್ಸ್ಟ್ 72. ನೆಕ್ಸ್ಟ್ ಯಾವುದು ಅಂದ್ರೆ 145. ಇವು 4 ಸಂಖ್ಯೆಗಳನ್ನು ನೀವು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು ಪ್ರಯತ್ನಿಸಿರಿ. ನೆಕ್ಸ್ಟ್ ನಮಗೆ ಬೇರೆ ತರ ಯಾವ ಪ್ರಶ್ನೆಯಲ್ಲಿ ಬರ್ತೈತಿ ಅಂತ ನೋಡ್ಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೊಟ್ಟು m ಮತ್ತು n ಬೆಲೆಗಳನ್ನು ಕೂಡ ಇಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಬಹುದು. ಅದು ಯಾವ ತರ ಹೇಳ್ತಾರೆ ನೋಡೋಣ. ಒಂದು ಪ್ರಶ್ನೆ ನಾನು ನಿಮ್ಗೆ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಪ್ರಶ್ನೆ ಸಂಖ್ಯೆ 3. ಹೌದಾ? 3 ಇದರಲ್ಲಿ ಏನ್ ಬರುತ್ತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ 200 = 2 ಘಾತ m × 5 ಘಾತ n. ಆದರೆ m ಮತ್ತೆ n ಬೆಲೆಯನ್ನು ಕಂಡುಹಿಡಿಯಿರಿ. ಕಮ್ಮಿ. ಸೊ ಇದಕ್ಕೆ ಏನು ಗಾಬರಿ ಪಡೋದು ಅವಶ್ಯಕತೆ ಇಲ್ಲ. ಮತ್ತೆ ಸೇಮ್ ಆಸ್ ಇಟ್ ಈಸ್ ಪ್ರೊಸೆಸ್ ಮಾಡಬೇಕು. 200 ಬರ್ಕೊಂಡು ಕೊನೆಯಲ್ಲಿ ಬರುವಂತದ್ದು ನಮ್ಗೆ ಅಂಕಿ 0 ಆಗಿದೆ. ಅದಕ್ಕೆ 2ರಿಂದ ನಾನು ಭಾಗಿಸ್ತೀನಿ. 2 1 2 ಆಸ್ ಇಟ್ ಈಸ್ ಪೂಜಿ ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಮತ್ತೆ ಕೊನೆಯಲ್ಲಿ 0 ಬಂದಿದೆ. ಅದಕ್ಕೆ ಮತ್ತೆ 2 ತಗೋತೀನಿ. 2 5 10 0 ಆಸ್ ಇಟ್ ಈಸ್. ಮತ್ತೆ ಕೊನೆಯಲ್ಲಿ 0 ಬಂದಿದೆ. ಮತ್ತೆ 2 ತಗೋತೀನಿ. 2 2 4 5 ಇದೆ. ಇಲ್ಲಿ 4 ಕಳಿದೀವಿ ಅಂದ್ರೆ 10 1 ಉಳಿತದೆ. 2 5 10. ಈಗ 25 ಇಲ್ಲಿ ಕೊನೆಯಲ್ಲಿ ನೋಡ್ರಿ ಅಂಕಿ ಇದು 0 2 4 6 8 ನಲ್ಲಿ ಬರುವುದಿಲ್ಲ. ಅದಕ್ಕೆ ನಾನು 2 ಬಗ್ಗೆ ಎಲ್ಲದು ಬರುವುದಿಲ್ಲ. 5 5 25. ನೆಕ್ಸ್ಟ್ ಬಂದು 5 1 5.
ಕೊನೆಯಲ್ಲಿ ಒಂದು ಬರುವವರೆಗೆ ಮಾಡ್ಬೇಕಿದು. ಕೊನೆಯಲ್ಲಿ ಒಂದ್ ಬರ್ಲೇಬೇಕು, ಅಲ್ಲಿವರೆಗೆ ಮಾಡ್ಬೇಕಿದು. ಸೊ ಈಗ 200 ಇದರ ಅವಿಭಾಜ್ಯ ಅಪವರ್ತನಗಳು ಯಾವುದು? 2 ಗುಣ್ಲೆ 2 ಗುಣ್ಲೆ 2 ಗುಣ್ಲೆ 5 ಗುಣ್ಲೆ 5. ಸೊ 2 ಎಷ್ಟು ಬಾರಿ ಬಂದಿದೆ ನಮಗೆ? 2 ನಮಗೆ 3 ಬಾರಿ ಬಂದಿದೆ. 5 ಎಷ್ಟು ಬಾರಿ ಬಂದಿದೆ? 5 ನಮಗೆ 2 ಬಾರಿ ಬಂದಿದೆ. ಇದು ನೋಡಿ ಏನಂತ ಹೇಳ್ತಾ ಇದಾರೆ, 200 ಇಸ್ ಈಕ್ವಲ್ ಟು 2 ರ ಘಾತ m ಗುಣ್ಲೆ 5 ರ ಘಾತ n ಅಂತ ಹೇಳ್ತಿದ್ದಾರೆ. ಯಾವಾಗ ನಾವು ಇದನ್ನ ಕಂಪೇರ್ ಮಾಡಿ ನೋಡ್ತೀವಿ, ಇಲ್ಲಿ ನೋಡ್ರಿ ಎಂ ಬೆಲೆ ಏನಿದೆ, ಇಲ್ಲಿ ಕೂಡ ಅದೇ ಇದೆ. ಸೊ ಎಂ ಬೆಲೆ, ಇದು ಎನ್ ಬೆಲೆ, ಹೌದಾ? ಸೊ ಈಗ ನೋಡಿದೀವಿ ನಾವು. ಸೊ ಏನಂತ ಬರಿಬಹುದು ಇದಕ್ಕೆ? ಎಂ ಇಸ್ ಈಕ್ವಲ್ ಟು 3 ಅಂಡ್ ಎನ್ ಇಸ್ ಈಕ್ವಲ್ ಟು 2 ಅಂತ ಬರಿಬಹುದು. ಇದೇ ಪ್ರಶ್ನೆ ಒಂದು ಬೇರೆ ರೀತಿಯಲ್ಲಿ ಯಾವ ತರ ಕೇಳಬಹುದು? 200 ಇಸ್ ಈಕ್ವಲ್ ಟು 2 ರ ಘಾತ ಎಂ ಗುಣ್ಲೆ 5 ರ ಘಾತ ಎನ್ ಆದರೆ ಎಂ ಮತ್ತು ಎನ್ ಬೆಲೆ ಎಂ ಇಸ್ ಈಕ್ವಲ್ ಟು 2, ಎನ್ ಇಸ್ ಈಕ್ವಲ್ ಟು 2. ಆಪ್ಷನ್ ಬಿ ಎಂ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 3. ಆಪ್ಷನ್ ಸಿ ಎಂ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 2. ಆಪ್ಷನ್ ಡಿ ಎಂ ಇಸ್ ಈಕ್ವಲ್ ಟು 2, ಎನ್ ಇಸ್ ಈಕ್ವಲ್ ಟು 3. ಸೊ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಆನ್ಸರ್ ಅವರೇ ಕೊಟ್ಟಿರ್ತಾರೆ. ಆದ್ರೆ ಯಾವುದು ಆನ್ಸರ್, ಸರಿಯಾದ ಉತ್ತರ ಯಾವುದು ಅನ್ನೋದು ನಮ್ಗೆ ಗೆಸ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾವು ಬಿಡಿಸಿ ನೋಡ್ಬೇಕು. ಯಾವಾಗ ನಾವು ಬಿಡಿಸಿ ನೋಡ್ತೀವಿ ಅವಾಗ ಮಾತ್ರ ನಮಗೆ ಅದನ್ನು ಸರಿಯಾದ ಉತ್ತರ ಕಂಡು ಹಿಡ್ಕೊಳ್ಳಿಕ್ಕೆ ಅದನ್ನ ಸಾಧ್ಯ ಆಗುತ್ತದೆ. ಸೊ ಇಷ್ಟು ಹೇಳಿ ನಾವು ನಮ್ಮ ಮುಂದಿನ ಕ್ಲಾಸ್ನಲ್ಲಿ ಮಸ ಮತ್ತೆ ಲಸ, ಮಸ ಪ್ಲಸ್ ದಸ, LCM ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಏನಂತಾರೆ? ಲಸ ಅ. ಇವೆರಡನ್ನು ನಮ್ಮ ಮುಂದಿನ ಒಂದು ತರಗತಿಯಲ್ಲಿ ನಾವು ಕಲಿಯೋಣ. ಐಮ್ ಸಾರಿ, ಮುಂದಿನ ತರಗತಿಯಲ್ಲ, ಸೊ ಸಾರಿ, ನಮ್ಮ ಮುಂದಿನ ಒಂದು ಏನ್ ವಿಡಿಯೋ ಬರುತ್ತೆ ಮುಂದಿನ ಅದರಲ್ಲಿ ಕಲಿಯೋಣ. ಸೊ ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಓದಿ ಇದನ್ನ ಮನದಟ್ಟು ಮಾಡ್ಕೋರಿ. ಯಾವ ತರ ನಾವು ಅವಿಭಾಜ್ಯ ಮೇಲೆ ನೋಡ್ಬೇಕಿದು, ಆಮೇಲೆ ಬಿಡಿಸ್ಬೇಕು. ಯಾವ ತರ ಬಿಡಿಸಿದ್ರೆ ನಮ್ಗೆ ಸರಿಯಾದ ಉತ್ತರ ಬರ್ತದೆ ಅನ್ನೋದು ನಿಮ್ಗೊಂದು ಐಡಿಯಾ ಬರ್ತದೆ. ಆಮೇಲೆ ಪದೇ ಪದೇ ಬೇರೆ ಬೇರೆ ಅಂಕಿಗಳನ್ನ ಈ ತರ ಹಾಕೊಂಡು ನೀವು ಬಿಡಿಸ್ರಿ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿದು ಈ ತರ ಬಂದಿರುವಂತ ಪ್ರಶ್ನೆಗಳು ಅಥವಾ ನಿಮ್ಮ ಇದರಲ್ಲಿ ಬರುತ್ತಲ್ಲ, ಅದಕ್ಕೆ ಏನಂತೀನಿ ಕ್ವಶನ್ ಪೇಪರ್, ಆ ಕ್ವಶನ್ ಪೇಪರ್ ರಿಫರ್ ಮಾಡಿ ಅಲ್ಲಿ ಬರುವಂತ ಕೆಲವೊಂದು ಪ್ರಶ್ನೆಗಳನ್ನು ನೋಡಿದ್ರೆ ನಿಮಗೆ ಅನುಕೂಲ ಆಗ್ತದೆ. ಸೊ ಅಲ್ಲಿವರೆಗೆ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.